ಈ ನಡುವೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಖಳನಟ ಧರ್ಮ ಬಂಧನವಾಗುವಂತಹ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಾದರೂ ನಟ ಧರ್ಮ ಬಂಧನ ಸಾಧ್ಯತೆ ಇದೆ. ಅದಕ್ಕೋಸ್ಕರನೇ ಆತ ಈಗ ನಿರೀಕ್ಷಣಾ ಜಾಮೀನು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿಕೊಂಡಿದ್ದಾರೆ. FIR ಆದ ಬೆನ್ನಲ್ಲೇ A3 ಪ್ರಕರಣದ A3 ಧರ್ಮ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಈಗಾಗಲೇ ಧರ್ಮ ಮನೆಗೆ ನೋಟಿಸ್ ಅಂಟಿಸಿ ಬಂದಿದ್ದಾರೆ ಚಂದ್ರ ಲೇಔಟ್ ಪೊಲೀಸರು. ಕೇಸ್ ಸಂಬಂಧ 10ಕ್ಕೂ ಹೆಚ್ಚು ಆಡಿಯೋ ಕ್ಲಿಪ್ಪಿಂಗ್ಸ್ ಪೊಲೀಸರಿಗೆ ವಶಕ್ಕೆ ಸಿಕ್ಕಿದೆ. ಈಗೊಂದು ಆಡಿಯೋ ನಿಮಗೆ ನಾವು ಕೇಳಿಸಿದ್ವಿ. ಅದೇ ಆಡಿಯೋ ಥರದ 10 ಕೇಸ್ ಇದೆಯಂತೆ. ಎಲ್ಲವನ್ನ FSL ಕಳಿಸ್ಕೊಡ್ತಾರೆ. ಇದು ಧರ್ಮದ ವಾಯ್ಸು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಿ ಈಗಾಗಲೇ ಈತನ ವಿರುದ್ಧ ಕೂಡ FIR ಆಗಿದೆ. ಈ ಪ್ರಕರಣದಲ್ಲಿ 3ನೇ ಆರೋಪಿ ಧರ್ಮ. ಹಾಗಾಗಿ ಒಂದು ಕಡೆ ಆತ ನಾಪತ್ತೆ ಆಗಿದ್ದಾನೆ. ಯಾವುದೇ ಕ್ಷಣದಲ್ಲಿ ಬೇಕಾದರೆ ಬಂಧಿಸ್ಬೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಂಡ. ಉಮೇಶ್, ಈಗ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಧರ್ಮ ಬಂಧನ ಆಗಿದೆಯಾ, ಆಗುತ್ತಾ, ಅಥವಾ ಎಷ್ಟು ಪೊಲೀಸರು ಈ ಪ್ರಕರಣದ ತನಿಖೆಯಲ್ಲಿ ಮುಂದುವರೆದಿದ್ದಾರೆ ಅಂತ? ಅರವಿಂದ್, 14 kg ಚಿನ್ನಾಭರಣವನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದ ಪ್ರಕರಣ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸ್ತಾ ಇರುವಂಥ ಚಂದ್ರ ಲೇಔಟ್ ಪೊಲೀಸರಿಗೆ ನಟ ಧರ್ಮನ ಪಾತ್ರ ಎಲ್ಲ ಕೇಸ್ಗಳಲ್ಲೂ ಕೂಡ ಕಾಣಿಸ್ತಾ ಇರುವಂಥದ್ದು. ಅದಕ್ಕೂ ಸಂಬಂಧಪಟ್ಟ ಹಾಗೆ 10 ಆಡಿಯೋ ಕ್ಲಿಪ್ಗಳನ್ನು ಪರಿಶೀಲನೆ ಮಾಡಿದರೆ ಎಲ್ಲದರಲ್ಲೂ ಕೂಡ ನಟ ಧರ್ಮನ ಪಾತ್ರ ಕೂಡ ಅದರಲ್ಲಿ ಕಾಣಿಸ್ತಾ ಇರುವಂಥದ್ದು. ಅದೇ ಕಾರಣಕ್ಕೆ ನಿನ್ನೆ ಕೂಡ ನೋಟಿಸ್ ನೀಡಿದರು. ನಿನ್ನೆ ಆತ ವಿಚಾರಣೆಗೆ ಹಾಜರಾಗಿಲ್ಲ. ಬಳಿಕ ಇವತ್ತು 2ನೇ ನೋಟಿಸ್ ಕೂಡ ಅವರ ಮನೆಗೆ ಅಂಟಿಸಿ ಬಂದಿರುವಂಥದ್ದು ಪೊಲೀಸರು. ಮತ್ತೊಂದು ಕಡೆ 2 ವಿಶೇಷ ಟೀಮ್ಗಳಾಗಿ ಮಾಡಿಕೊಂಡು ಬೆಂಗಳೂರು ಮತ್ತು ಮೈಸೂರು 2 ಕಡೆಗಳಲ್ಲೂ ಕೂಡ ನಟ ಧರ್ಮನಿಗಾಗಿ ತೀವ್ರವಾಗಿ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಯಾವುದೇ ಕ್ಷಣದಲ್ಲಾದರೂ ನಟ ಧರ್ಮನ ಬಂಧನ ಆಗುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಅವರು ನಿರೀಕ್ಷಣಾ ಜಾಮೀನಿಗೂ ಕೂಡ ಅರ್ಜಿ ಸಲ್ಲಿಸಿಕೊಂಡಿರುವಂಥದ್ದು. ಅಷ್ಟರೊಳಗಡೆ ಪೊಲೀಸರು ಬಂಧನ ಮಾಡಬೇಕು. ಬಂಧನ ಮಾಡಿದ ನಂತರದಲ್ಲಿ ಈ ಪ್ರಕರಣದಲ್ಲಿ ಆತನ ಪಾತ್ರದ ಬಗ್ಗೆ ವಿಚಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತೀವ್ರವಾಗಿ ಹುಡುಕಾಟ ನಡೆಸ್ತಾ ಇರುವಂಥದ್ದು. ಬಹುತೇಕ 10 ಆಡಿಯೋ ಕ್ಲಿಪ್ಗಳಲ್ಲಿ ಎಲ್ಲದರಲ್ಲೂ ಕೂಡ ನಟ ಧರ್ಮನ ಪಾತ್ರ ಇರುವಂಥದ್ದು. ಅಂದರೆ DK ಸುರೇಶ್ ಹೆಸರಲ್ಲಿ ಪ್ರತಿ ಕೇಸಲ್ಲೂ ಕೂಡ ನಟ ಧರ್ಮ ಮಾತಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅದಕ್ಕೆ ಪೂರಕವೆಂಬಂತೆ ಹಲವು ಆಡಿಯೋ ಕ್ಲಿಪ್ಗಳು ದಿನಕ್ಕೊಂದು ಹೊರಗಡೆ ಬರ್ತಾನೆ ಇರುವಂಥದ್ದು. ಹಾಗಾಗಿ ನಟ ಧರ್ಮನ ವಿಚಾರಣೆ ಈ ಕೇಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋ ಕಾರಣಕ್ಕಾಗಿ 2 ವಿಶೇಷ ತಂಡಗಳು ನಟ ಧರ್ಮನಿಗಾಗಿ ತೀವ್ರ ಹುಡುಕಾಟ ನಡೆಸ್ತಾ ಇರುವಂಥದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಉಮೇಶ್. ಸೊ ಆತನ ಬಂಧನ ಆಗಬೇಕು, ಯಾಕೆಂದರೆ ಎಲ್ಲದರಲ್ಲೂ ಈತನ ವಾಯ್ಸ್ ಸಾಮ್ಯತೆ ಇದೆ. ಅದು ನೋಡಿದ್ರೆ ಇಡೀ ಈ ವಂಚನೆ ಪ್ರಕರಣದಲ್ಲಿ ನಟ ಧರ್ಮ ಕೂಡ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಪೊಲೀಸರಿಗೆ ಪ್ರಾಥಮಿಕ ತನಿಖೆಯಲ್ಲಿ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿ ಈಗ ಆತನ ಬಂಧನಕ್ಕೆ ಪೊಲೀಸರು ಪ್ರಯತ್ನ ಪಡ್ತಾ ಇರ್ತಕ್ಕಂಥದ್ದು.